ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತಿನ ದಿನ ವಿಶೇಷವಾಗಿ ಒಂದು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ನಾಳೆ ದಿನ ಬಂದು ವಿಶೇಷವಾಗಿ ರಾಯರ ವರ್ಧಂತಿ ಮಹೋತ್ಸವ ಇರೋದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು, ಅದರ ಜೊತೆಯಾಗಿ ನಮಗೆ ಶತ್ರುಗಳಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡೋಕ್ಕೋದ್ರೂ ನಮಗೆ ಏಳಿಗೆ ಆಗ್ತಿಲ್ಲ. ನಮ್ಮ ಜೊತೆನೇ ಇದ್ದು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಕುತಂತ್ರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅಥವಾ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ದೈಹಿಕವಾಗಿ ನಮಗೆ ಗೊತ್ತಿಲ್ದಿದ್ದಂಗೆ ನಮ್ಮ ಮೇಲೆ ವಾಮಾಚಾರದ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಪದೇ ಯಾವುದೋ ಒಂದು ರೀತಿಯಲ್ಲಿ ಎಲ್ಲ ಕೆಲಸಗಳಲ್ಲೂ ಸೋಲನ್ನೇ ಅನುಭವಿಸ್ತಾ ಇದ್ದೀವಿ, ನಾವು ಏನೇ ಕೆಲಸ ಮಾಡಿದ್ರೂ ನಮಗೆ ಯಾವುದೇ ರೀತಿ ಯಶಸ್ಸು ಸಿಗ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅದರಲ್ಲಿ ಅನಾರೋಗ್ಯದ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ, ಅದರ ಜೊತೆಯಾಗಿ ನಾವು ಯಾವುದೇ ಒಂದು ಕೆಲಸದಲ್ಲಿ ಪರಿಪೂರ್ಣವಾಗಿ ಯಶಸ್ಸಂತೂ ನಾವು ಸಾಧಿಸೇ ಇಲ್ಲ ಅಂತ ನೊಂದ್ಕೊಂಡಿರೋ ಅಂಥವ್ರು, ನಾಳೆ ದಿನ ವಿಶೇಷವಾಗಿ ಯಾವುದಾದರೂ ರಾಯರ ಮಠ ಇರುತ್ತಲ್ಲ, ಅದರಲ್ಲೂ ವಿಶೇಷವಾಗಿ ರಾಯರ ಮಠಗಳಿದ್ದು ಅದರಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿ ಇರೋಂತಹ ದೇವಸ್ಥಾನ ಇದ್ದು ಅದರ ಎದುರಿಗೆ ಏನಾದರೂ ಅರಳಿ ಮರಗಳಿದ್ದರೆ ಅಂಥ ದೇವಸ್ಥಾನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಪುಣ್ಯದ ಸೌಭಾಗ್ಯದ ಸಂಕೇತ ಆಗಿರುತ್ತೆ, ಮತ್ತು ನಿಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳೋ ಅಂಥ ಪುಣ್ಯ ಕ್ಷೇತ್ರ ಆಗಿರುತ್ತೆ. ಅಂತಹ ಜಾಗ ಏನಾದರೂ ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ನಾನು ಹೇಳ್ತಿರೋಂಥ ಪ್ಲೇಸ್ ಬಂದು ತ್ಯಾಗರಾಜ ನಗರದಲ್ಲಿದೆ. ಖಂಡಿತವಾಗ್ಲೂ ಅಲ್ಲಿ ವಿಶೇಷವಾಗಿ ರಾಯರು ಇದ್ದಾರೆ, ನರಸಿಂಹದೇವರು ಇದ್ದಾರೆ, ಅದರ ಎದುರಿಗೆ ಅರಳಿ ಮರ ಕೂಡ ಇದೆ. ಅಂತಹ ತ್ಯಾಗರಾಜ ನಗರದಲ್ಲಿರುವಂಥ ದೇವಸ್ಥಾನದಲ್ಲಿರೋಂಥ ಅರಳಿ ಮರದ ಎದುರಿಗೆ ನೀವು ಹೋಗಿ ನಿಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡಿ, ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿ, ನಾಳೆ ದಿನ ವಿಶೇಷವಾಗಿ ಆ ಅರಳಿ ಮರದ ಕೆಳಗಡೆ ನೀವು ಒಂದು ತಾಮ್ರದ ತಟ್ಟೆನ ನೀವು ತಗೊಂಡು ಅದರಲ್ಲಿ ವಿಶೇಷವಾಗಿ 2 ಮಣ್ಣಿನ ದೀಪಗಳನ್ನು ತಗೊಂಡು ಆ ಮಣ್ಣಿನ ದೀಪದ ಒಳಗಡೆ ನೀವು ಸಾಸಿವೆ ಎಣ್ಣೆನ ಹಾಕಿ ಅದರಲ್ಲಿ ವಿಶೇಷವಾಗಿ 2 ಬತ್ತಿಗಳನ್ನು ಹಾಕಿ ಅಲ್ಲಿ ನೀವು ಲವಂಗಗಳನ್ನು ನೀವು 7 ಲವಂಗಗಳನ್ನು ಅದರ ಒಳಗಡೆ ಹಾಕಿ ವಿಶೇಷವಾಗಿ ನಾನು ಹೇಳ್ಕೊಡೋ ಅಂತಹ ಈ ಮಂತ್ರನ ನೀವು ಹೇಳಿ, ನಾನು ಹೇಳ್ತಾ ಇರೋವಂಥ ಈ ಮಂತ್ರನ ನೀವು ಹೇಳ್ಬಿಟ್ಟು ನೀವು ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಆ ಮಂತ್ರ ಬಂದು ಓಂ ನರಸಿಂಹಾಯ ಸರ್ವಶತ್ರುಬಲ ವಿದೀರ್ಣಾಯ ನಮಃ. ಈ ಮಂತ್ರನ ನೀವು 108 ಸಾರಿ ಇಲ್ಲ 11 ಸಾರಿ ನೀವು ಹೇಳಿ ಅಲ್ಲಿ ನರಸಿಂಹದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು, ರಾಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು, ನನಗೆ ಬಂದಿರುವಂಥ ಇಂಥ ಕಷ್ಟಗಳು ಅತಿ ಶೀಘ್ರದಲ್ಲಿ ನಿವಾರಣೆ ಆಗಬೇಕು, ನನಗೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಾನು ಮಾಡ್ತಿರೋಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಕಾಣಬೇಕು, ಅನಾರೋಗ್ಯದಿಂದ ನಾನು ಮುಕ್ತಿ ಪಡಿಬೇಕು, ನಮಗೆ ವಾಮಾಚಾರದ ಪ್ರಯೋಗಗಳನ್ನು ಯಾರು ಮಾಡಿದ್ದಾರೋ ಅದನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನರಸಿಂಹದೇವರಿಗೆ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನು ನೀವು ಹೇಳ್ಕೊಂಡು ಈ ಮಂತ್ರನ ನೀವು ಪಠಣೆ ಮಾಡೋ ಅಂಥದ್ದು 108 ಸರಿ ಇಲ್ಲ ಅಂದರೆ 11 ಸಾರಿ ನೀವು ಹೇಳಿ ದೀಪ ಹಚ್ಚಿ ಬರೋದ್ರಿಂದ
ಮಾಡೋದ್ರಿಂದ, ಅದರಲ್ಲೂ ಮಂಗಳವಾರದ ದಿನಗಳಲ್ಲಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ರೀತಿಯ ವಾಮಾಚಾರದ ಪ್ರಯೋಗಗಳು, ಮಾಟ ಮಂತ್ರದ ಪ್ರಯೋಗಗಳನ್ನು ಮಾಡಿಸಿದ್ರೆ, ಅಥವಾ ನೀವು ಮಾಡ್ತಿರೋಂಥ ಕೆಲಸ ಕಾರ್ಯಗಳ ಆಫೀಸ್ಗಳಲ್ಲಿ ನಿಮಗೆ ಯಾರಾದರೂ ತೊಂದರೆಗಳನ್ನು ಕೊಡ್ತಾ ಇದ್ದರೆ, ಅಥವಾ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಿ ನಿಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ನಿಮಗೆ ಹಿಂಸೆ ಕೊಡ್ತಾ ಇದ್ದರೆ, ಖಂಡಿತವಾಗ್ಲೂ ಅದರಿಂದ ಮುಕ್ತಿ ಪಡೆಯೋದಕ್ಕೆ ನರಸಿಂಹದೇವರ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗುತ್ತೆ. ಅದರ ಜೊತೆಗೆ ಗುರುವಿನ ಅನುಗ್ರಹ ಕೂಡ ನಮಗೆ ಬೇಕಾಗುತ್ತೆ. ನಾವು ಮಾಡೋವಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ವಿ ಕಾಣಬೇಕು, ಅಥವಾ ನಾವು ಮಾಡೋವಂಥ ಕೆಲಸ ಮಾಡಿದ ತಕ್ಕಂಗೆ ನೆಮ್ಮದಿ ಸಿಗಬೇಕು ಅಂದರೆ ನಾವು ರಾಯರಲ್ಲಿ ನಾವು ಪ್ರಾರ್ಥನೆನ ನಾವು ಮಾಡ್ಕೊಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಪುಟ್ಟ ತಂತ್ರನ ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಾಳೆ ದಿನ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಸಮಸ್ಯೆಗಳು ಬಂದಾಗ, ನಮ್ಮ ಕಷ್ಟದಲ್ಲಿ ನಾವು ಇದ್ದಾಗ ನಮಗೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಹೋಗಿ ಮಾಟ ಮಂತ್ರಗಳನ್ನು ಮಾಡಿಸೋವಂಥ ಶಕ್ತಿ ನಮಗೂ ಇರೋದು ಇಲ್ಲ, ಅದು ನಮಗೂ ಬೇಕಾಗೂ ಇಲ್ಲ. ನಾವು ದೇವರನ್ನು ನಂಬಬೇಕು, ದೇವರ ಸೇವೆಗಳನ್ನು ಮಾಡಬೇಕು. ದೇವರಲ್ಲಿ ಅಚಲವಾದ ನಂಬಿಕೆನ ಇಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಯಾರೇ ಎಷ್ಟೇ ಕೆಟ್ಟದ್ದನ್ನು ಮಾಡಿದರೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಸೇವೆಗಳನ್ನು ಮಾಡಿದಾಗ ನಮ್ಮಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ಅದರಿಂದ ನಾವು ಆಚೆ ಬರೋದಕ್ಕೆ ತುಂಬಾ ಸಹಾಯ ಮಾಡಿಕೊಡುತ್ತೆ ಇದೊಂದು ಮಂತ್ರ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ ಆ ಮಂತ್ರನ. ಓಂ ನರಸಿಂಹಾಯ ಸರ್ವಶತ್ರುಬಲ ವಿದೀರ್ಣಾಯ ನಮಃ ಅಂತ ನೀವು ಮಂತ್ರನ ಹೇಳ್ಕೊಂಡು ನಾಳೆ ದೀಪ ಹಚ್ಚುವಂಥದ್ದನ್ನು ಮಾಡಿ. ಅದರಲ್ಲೂ ರಾಯರಿಗೆ ನಾಳೆ ದಿನ ತುಳಸಿನ ತಗೊಂಡೋಗಿ, ನರಸಿಂಹ ದೇವರಿಗೆ ನಾಳೆ ದಿನ, ಅದರಲ್ಲೂ ನರಸಿಂಹ ದೇವರ ಜೊತೆಯಾಗಿರುವಂತಹ ರಾಯರ ಮಠಗಳಿಗೆ ಹೋದಾಗ ರಾಯರಿಗೆ ವಿಶೇಷವಾಗಿ ತುಳಸಿ, ಮಲ್ಲಿಗೆ ಹೂಗಳನ್ನು ತಗೊಂಡೋಗಿ, ಜೇನುತುಪ್ಪನ ತಗೊಂಡೋಗಿ ಅಭಿಷೇಕಗಳನ್ನು ಮಾಡಿಸಿ, ಇನ್ನು ತೊಗರಿ ಬೇಳೆ ಮತ್ತು ಬೆಲ್ಲನ ನೀವು ತಗೊಂಡೋಗಿ ನರಸಿಂಹ ದೇವರಿಗೆ ಸಮರ್ಪಣೆ ಮಾಡುವಂಥದ್ದನ್ನು ನಾಳೆ ದಿನ ಮಾಡಿ. ಅದರಲ್ಲೂ ವಿಶೇಷವಾಗಿ ಜೇನುತುಪ್ಪದಿಂದ ಅಭಿಷೇಕಗಳನ್ನು ಮಾಡಿಸಿ, ನರಸಿಂಹ ದೇವರಿಗೆ ವಿಶೇಷವಾಗಿ ತುಪ್ಪದ ಅಭಿಷೇಕಗಳನ್ನು ಮಾಡಿಸುವಂಥದ್ದನ್ನು ಮಾಡಿ. ಅದರ ಜೊತೆಯಾಗಿ ನಾಳೆ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ಬಗ್ಗರಿದ್ದರೆ ಅವರಿಗೆ ನೀವು ನಿಮ್ಮ ಕೈಯಲ್ಲಿ ಕೊಡುವಂತಹ ಶಕ್ತಿ ಇದ್ದರೆ ಹಣನ ಕೊಡಿ. ಇಲ್ಲಾಂದರೆ ಒಂದು ದಿನದ ಊಟನ ವ್ಯವಸ್ಥೆ ಮಾಡಿ, ಆಹಾರದ ಪೊಟ್ಟಣಗಳನ್ನು ತಗೊಂಡೋಗಿ ನೀವು ನಾಳೆ ದಿನ ಅಲ್ಲಿ ಹಂಚೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹದ ಜೊತೆಯಾಗಿ ನಿಮಗೆ ನರಸಿಂಹದೇವರ ಅನುಗ್ರಹ ಕೂಡ ಸಿದ್ಧಿ ಆಗುತ್ತೆ. ಯಾಕೆ ನಾಳೆನೇ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಅಂತಹ ರಾಯರು, ನಮ್ಮ ರಾಯರು ನಾಳೆ ಹುಟ್ಟಿದಂತಹ ದಿನ. ನಮ್ಮ ರಾಯರು ಈ ಭೂಲೋಕಕ್ಕೆ ಬರೋದಕ್ಕೆ ಕಾರಣಕರ್ತರೇ ನರಸಿಂಹದೇವರಾಗಿರ್ತಾರೆ. ಅಂತಹ ನರಸಿಂಹದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟಗಳಿರಲಿ, ನೋವುಗಳಿರಲಿ, ಅವಮಾನಗಳಿರಲಿ, ಸೋಲುಗಳಿರಲಿ, ಭಯಗಳಿರಲಿ, ಅದೆಲ್ಲ ನಿವಾರಣೆ ಮಾಡೋದಕ್ಕೆ ಇವರು ಸಾಕ್ಷಿಭೂತರಾಗಿರ್ತಾರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾಳೆ ದಿನ ಈ ದೀಪನ ಹಚ್ಚೋವಂಥ ವ್ಯವಸ್ಥೆನ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಸಾಸಿವೆ ಎಣ್ಣೆನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಅದರಲ್ಲೂ ಲವಂಗಗಳನ್ನು ನೀವು ಹಾಕೋವಂಥದ್ದನ್ನು ಮಾಡಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.